ಕ್ರೀಡೆಯಲ್ಲಿ ಸೋಲು ಗೆಲುವು ಸಹಜ, ಕ್ರೀಡೆಯಲ್ಲಿ ಭಾಗವಹಿಸುವುದು ಮುಖ್ಯ ಅಂತ ಗ್ರಾಮದ ಮುಖಂಡ ಸಂಡಿರಯ್ಯ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಹಾಗಲವಾಡಿ ಹೋಬಳಿಯ ಹರಳಕಟ್ಟಿಯಲ್ಲಿ ಶುಕ್ರವಾರ ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಟ್ರೋಫಿ 4ನೇ ವರ್ಷದ ಜಿಲ್ಲಾ ಮಟ್ಟದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಕಾರ್ಯವನ್ನು ಉದ್ಘಾಟಿಸಿ ಮಾತನಾಡಿದರು. ಕ್ರಿಕೆಟ್ ಎಂಬುದು ಎಲ್ಲೆಡೆ ಪ್ರಸಿದ್ಧಿ ಪಡೆದಿದೆ. ಗ್ರಾಮೀಣ ಭಾಗದಲ್ಲೂ ಕೂಡ ಕ್ರಿಕೆಟ್ ಟೂರ್ನಮೆಂಟ್ ಪ್ರತಿ ಗ್ರಾಮದಲ್ಲಿ ನಡೀತಾ ಇದೆ. ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ನೀಡಬೇಕು, ಸೋಲು ಗೆಲುವನ್ನು ಸವಾಲಿಗೆ ಸ್ವೀಕರಿಸಬೇಕು. ಪ್ರತಿಯೊಬ್ಬರು ಕೂಡ ಕ್ರೀಡೆಯಲ್ಲಿ ಭಾಗವಹಿಸಿ ನಿಮ್ಮ ಪ್ರತಿಭೆಗಳನ್ನು ತೋರಿಸಬೇಕು. ಗ್ರಾಮೀಣ ಭಾಗದಲ್ಲಿ ಕ್ರೀಡೆಗಳು ಹೆಚ್ಚು ನಡೀತಾ ಇದ್ದು ಎಲ್ಲರೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಬೇಕು. ಕ್ರೀಡೆ ಎಂಬುದು ಮನುಷ್ಯನಿಗೆ ಅವಿಭಾಜ್ಯ ಅಂಗವಾಗಿದೆ. ಕ್ರೀಡೆಯಲ್ಲಿ ಎಲ್ಲರೂ ಕೂಡ ಭಾಗವಹಿಸುವುದರ ಮೂಲಕ ಕ್ರೀಡೆಗೆ ಹೆಚ್ಚು ಪ್ರೋತ್ಸಾಹ ನೀಡಬೇಕು. ಗ್ರಾಮದ ಮುಖಂಡ ಜೈರಾಮ್ ಮಾತನಾಡಿ, ಕ್ರೀಡೆಯಲ್ಲಿ ಕ್ರೀಡಾಪಟುಗಳು ಭಾಗವಹಿಸಿ ಪ್ರಶಸ್ತಿಗಳಿಗೆ ಗೆಲ್ಲುವ ಉತ್ಸಾಹ ಕ್ರೀಡಾಪಟುಗಳಲ್ಲಿ ಇರಬೇಕು. ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟಕ್ಕೆ ಹೋಗಿ ಉತ್ತಮ ಕ್ರೀಡಾಪಟುಗಳಾಗಬೇಕು. ಹಳ್ಳಿಗಾಡಿನಲ್ಲಿ ಉತ್ತಮ ಕ್ರೀಡಾಪಟುಗಳು ಇದ್ದು ಕ್ರೀಡೆಯಲ್ಲಿ ಭಾಗವಹಿಸಿ ಪ್ರತಿಭೆಗಳನ್ನು ತೋರಿಸಬೇಕು ಎಂದಿದ್ದಾರೆ. ಇದೇ ಸಂದರ್ಭದಲ್ಲಿ ಕರಿಬಸಯ್ಯ, ಯಾಕಂದ್ರೆ ಇಲ್ಲಿಂದ ಶಿವರಾಪುರಕ್ಕೆ ಹೋಗ್ತಿದ್ರು ನಮ್ಮ ಹುಡುಗರು, ಬೇರೆ ಊರವ್ರು ಹೋಗ್ತಿದ್ರು. ಆದ್ರೆ ಇಲ್ಲೇ ನಿಂತ್ಕೊಂಡು ನಮ್ಮೂರ ಹೆಸರು ಉಳಿಸೋಕ್ಕೋಸ್ಕರ ಈ ಹುಡುಗರು ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಆಡ್ತಾ ಇದ್ದಾರೆ. ಅವ್ರಿಗೂ ಕೂಡ ನಮ್ಮ ಕಡೆಯಿಂದ ಧನ್ಯವಾದಗಳು. ಅದೇ ರೀತಿ ಇಲ್ಲಿ ಎಲ್ಲೂ ಊಟ ಸಿಗಲ್ಲ. ಎಲ್ಲೂ ಟೂರ್ನಿಮೆಂಟ್ಗಳು ನಾನು ಹೆಚ್ಚು ಬೇಜಾರು ನೋಡಿದೀನಿ, ಎಲ್ಲೂ ಊಟ ಕೊಡ್ತಾ ಇಲ್ಲ. ಆದ್ರೆ ಇಲ್ಲಿ ಬಂದಂತ ಎಷ್ಟೇ ಸಂಘಗಳು ಬರ್ಲಿ, ಎಷ್ಟೇ ಟೂರ್ನಿಮೆಂಟ್ ಹುಡುಗರು ಬಂದ್ರು ಅವ್ರಿಗೆ ಅನ್ನ ಆಗಿ ಕಳಿಸ್ತಾ ಇದ್ದಾರೆ. ಕೆಂಪಣ್ಣ ಮತ್ತು ಶಂಬಣ್ಣನವರು ಅವ್ರಿಗೆ ಹೆಚ್ಚಿನ ಇದು ಮಾಡ್ಕೊಡ್ತಾರೆ. ಅದೇ ರೀತಿ ಕರಗೋಸನವರು ನಮ್ಮ ಹತ್ರ ಒಂದು ಕಳಕಳಿ, ನಮ್ಮೂರಲ್ಲಿ ಆಟ ಆಡಕ್ಕೆ ಜಾಗ ಇಲ್ಲ, ಇದನ್ನ ಸ್ವಲ್ಪ ಹೇಳಿ ಒಂದ್ ಎಡಕ್ಕೆ ಇಲ್ಲಾಂದ್ರೆ ಜಾಗ ಕೊಡಿಸ್ಬೇಕು MLA ಅವ್ರಿಗೆ ಹೇಳಿ ಅಂತ ಹೇಳಿ ಕೇಳ್ಕೊಂತೀವಿ. ನಾವು ಕೊಡಿಸ್ತೀವಿ, ನಮ್ಗೇನು. ಅದೇ ರೀತಿ ಇಲ್ಲಿ ಬರ್ತಕ್ಕಂಥ ಹುಡುಗರನ್ನ ಸಮಾಧಾನಕರವಾಗಿ ಎಲ್ಲ ಈ ಸೋಲು ಗೆಲುವು ಅದು ಕಾಮನ್ನು ಯಾವುದೇ ರೀತಿ ಗಲಭೆ ಮಾಡ್ಕೊಂಡಲೆ ಆಡ್ಬೇಕು ಅಂತ ಹೇಳಿ ನಮ್ಮ ಹುಡುಗರ ಹತ್ರ ಕೇಳ್ಕೊಂಡು ನನ್ನ ಚಿಕ್ಕ ಮಾತುಗಳನ್ನ ಕುಮಾರಣ್ಣ, ಕೆಂಪಣ್ಣ, ಚಿತ್ತಯ್ಯ, ಮೂಡ್ಲಪ್ಪ, ಜೈರಾಮ್, ಶಿವಪ್ರಸಾದ್, ಸಂತೋಷ್, ಬೆಸ್ಕಾಂ ಅಧಿಕಾರಿ ನೀಲಕಂಠ ಮೂರ್ತಿ ಹಾಗೂ ಗ್ರಾಮಸ್ಥರು ಭಾಗವಹಿಸಿದ್ರು. ಮೋಹನ್, MN ಕೋಟೆ, ನವ ಕರ್ನಾಟಕ ಟಿವಿ.